ಸರ್ಕಾರದಿಂದ ನೀಡುವ ವಿದ್ಯಾರ್ಥಿ ವೇತನಕ್ಕೂ ಸೈಬರ್ ಕಳ್ಳರ ಕಾಟ. ನಮಗೆ ಶಾಕು ಆ್ಯಕ್ಚುಲಾಗಿ ಏನಪ್ಪ ಹಿಂಗಾಗೋಯ್ತು 21-22 ಅಂತೆ. ಆ ವರ್ಷ ನಮ್ಮ ಕಾಲೇಜಿಂದ ಒಬ್ಬರನ್ನೂ ನಾವು ಅಪ್ಲಿಕೇಶನ್ ಹಾಕಿಲ್ಲ. ವಿದ್ಯಾರ್ಥಿ ವೇತನಕ್ಕೆ ಕನ್ನ ಹಾಕಿದ್ರು ಕತ್ತಲೆ ಕೋಣೆಯ ಕದೀಮರು. ಆಲ್ ಓವರ್ ಇಂಡಿಯಾ ಇದು ಫ್ರಾಡ್ ನಡೆದಿದೆ ಅಂತೆ. ನಮಗೂ ಇವಾಗ ಗೊತ್ತಾಗ್ತಿದೆಲ್ಲ ವಿಷಯಗಳು. ಹಿಂಗೆ ನಿಮ್ಮಲ್ಲಿ 255 ಜನ ಅಪ್ಲೈ ಮಾಡಿದ್ದಾರೆ ಅಂತ ಬಂದರು. ನಾವು ಇಮಿಡಿಯೇಟಾಗಿ ಚೆಕ್ ಮಾಡಿದ್ವಿ. ಅದೆಲ್ಲ ಸ್ಟೂಡೆಂಟ್ಸೂ ದೇ ಆರ್ ಫ್ರಮ್ ಜಾರ್ಖಂಡು, ಒರಿಸ್ಸಾ ಆ ಕಡೆಯವರು. ತುಮಕೂರಿನಲ್ಲೇ ಬರೋಬ್ಬರಿ 55 ಲಕ್ಷದಷ್ಟು ವಿದ್ಯಾರ್ಥಿ ವೇತನ ವಂಚನೆ. ನಮ್ಮಲ್ಲಿ ಒಂದು ಅಡ್ಮಿಷನ್ ಕೂಡ ಜಾರ್ಖಂಡ್, ಒರಿಸ್ಸಾ ಆ ಕಡೆ ಯಾವ ಅಡ್ಮಿಷನ್ ಇಲ್ಲ. ವೆಸ್ಟ್ ಬೆಂಗಾಲ್ ಕಡೆ ಯಾವ ಅಡ್ಮಿಷನ್ ಇಲ್ಲ. SP ಆಫೀಸಿಗೆ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದೆ ನಾವು. ಎಸ್ ವೀಕ್ಷಕರ, ಟೆಕ್ನಾಲಜಿ ಅದೆಷ್ಟು ಅಪ್ಡೇಟ್ ಆಗ್ತಿದೆಯೋ ಕದೀಮರು ಕೂಡ ಅಷ್ಟೇ ಅಪ್ಡೇಟ್ ಆಗ್ತಿದ್ದಾರೆ. 100, 200ಕ್ಕೋ 1000, 2000ಕ್ಕೋ ದಿನಗಟ್ಟಲೆ ಕಾದು ಕುಳಿತು ಕಳ್ಳತನ ಮಾಡೋರು ಈಗ ಕಡಿಮೆಯಾಗಿದ್ದಾರೆ. ಬದಲಿಗೆ ಸಿಕ್ಕಾಪಟ್ಟೆ ಅಪ್ಡೇಟ್ ಆಗಿರೋ ಕಳ್ಳರು ಕತ್ತಲೆ ಕೋಣೆಯಲ್ಲಿಯೇ ಕುಳಿತು ಅಮಾಯಕರ ಬ್ಯಾಂಕ್ ಖಾತೆಗಳಿಗೆ ಕನ್ನ ಹಾಕಿ ಕ್ಷಣ ಮಾತ್ರದಲ್ಲಿಯೇ ಲಕ್ಷ ಎಗರಿಸುತ್ತಿದ್ದಾರೆ. ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಕತ್ತಲೆ ಕೋಣೆಯಲ್ಲಿ ಕುಳಿತು ಆಪರೇಟ್ ಮಾಡೋ ಸೈಬರ್ ಕದೀಮರು ಹೊಸ ಪ್ಲಾನ್ ಮಾಡಿ ಆನ್ಲೈನ್ನಲ್ಲಿಯೇ ಜನರಿಗೆ ಪಂಗನಾಮವನ್ನ ಹಾಕ್ತಿದ್ದಾರೆ. ಇದೀಗ ಸರ್ಕಾರದಿಂದ ನೀಡುವ ವಿದ್ಯಾರ್ಥಿ ವೇತನಕ್ಕೂ ಸೈಬರ್ ಕಳ್ಳರ ಕಾಟ ಶುರುವಾಗಿದ್ದು, ಸ್ಕಾಲರ್ಶಿಪ್ಗೂ ಈ ಕತ್ತಲೆ ಕೋಣೆಯ ಕದೀಮರು ಕನ್ನ ಹಾಕಿಬಿಟ್ಟಿದ್ದಾರೆ. ಹೌದು, ಸರ್ಕಾರದಿಂದ ನೀಡುವ ವಿದ್ಯಾರ್ಥಿ ವೇತನಕ್ಕೂ ಸೈಬರ್ ಕದೀಮರು ಕನ್ನ ಹಾಕಿರುವ ಅಪರೂಪದ ಘಟನೆ ಶೈಕ್ಷಣಿಕ ನಗರಿ ಅಂತಲೇ ಕರೆಸಿಕೊಳ್ಳೋ ತುಮಕೂರು ಜಿಲ್ಲೆಯಲ್ಲಿಯೇ ಬೆಳಕಿಗೆ ಬಂದಿದೆ. ತುಮಕೂರು ನಗರದ 2 ಖಾಸಗಿ ಕಾಲೇಜುಗಳು ಮತ್ತು ಯಡಿಯೂರಿನ 1 ಕಾಲೇಜು ಸೇರಿ 3 ಕಾಲೇಜುಗಳಿಂದ ಒಟ್ಟು 456 ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಕಲಿ ಅರ್ಜಿಗಳನ್ನ ಸಲ್ಲಿಸಿ ಸುಮಾರು 55 ಲಕ್ಷಕ್ಕೂ ಹೆಚ್ಚು ಮೊತ್ತದ ವಿದ್ಯಾರ್ಥಿ ವೇತನವನ್ನ ಲಪಟಾಯಿಸಿರುವ ತಾಂತ್ರಿಕ ವಂಚನೆಯ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಸಂಬಂಧ ಅಲ್ಪಸಂಖ್ಯಾತರ ಇಲಾಖೆಯ ತುಮಕೂರು ಉಪವಿಭಾಗದ ವಿಸ್ತರಣಾಧಿಕಾರಿ ತಿಪ್ಪೇಸ್ವಾಮಿ ಅವರು ತುಮಕೂರು CEN ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಈ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. ಅವರು ನೀಡಿರುವ ದೂರಿನ ಪ್ರಕಾರ 2021-22 ಹಾಗೂ 22-23ನೇ ಸಾಲಿನಲ್ಲಿ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಯೋಜನೆ ಅಡಿಯಲ್ಲಿ ನಕಲಿ ಅರ್ಜಿಗಳನ್ನು ಬಳಸಿ ಹಣ ವಂಚನೆ ಮಾಡಲಾಗಿದೆಯಂತೆ. ನಗರದ ಶ್ರೀಕೃಷ್ಣ ಕಾನೂನು ಕಾಲೇಜಿನಲ್ಲಿ ಯಾವುದೇ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಿಲ್ಲದಿದ್ರೂ 150 ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ 22,39,500 ರೂಪಾಯಿ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಂಡಿದ್ದಾರಂತೆ. ಹಾಗೂ ಶ್ರೀಕೃಷ್ಣ ನರ್ಸಿಂಗ್ ಕಾಲೇಜಿನ 295 ವಿದ್ಯಾರ್ಥಿಗಳ ಹೆಸರಿನಲ್ಲಿ 31,89,100 ರೂಪಾಯಿ ವಿದ್ಯಾರ್ಥಿ ವೇತನವನ್ನ ಪಡೆಯಲಾಗಿದೆಯಂತೆ. ಕುಣಿಗಲ್ ತಾಲೂಕಿನ ಯಡಿಯೂರು ಸಿದ್ದಲಿಂಗೇಶ್ವರ PU ಕಾಲೇಜಿನ 11 ವಿದ್ಯಾರ್ಥಿಗಳ ಹೆಸರಿನಲ್ಲಿ 1,17,900 ರೂಪಾಯಿ ವಂಚನೆಯಾಗಿದೆ. ಒಟ್ಟು 3 ಕಾಲೇಜುಗಳಿಂದ 55 ಲಕ್ಷಕ್ಕೂ ಹೆಚ್ಚು ಹಣ ವಂಚನೆಯಾಗಿದೆಯಂತೆ. ಇನ್ನು ಈ ಬಗ್ಗೆ ಶ್ರೀಕೃಷ್ಣ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ವೀಣಾ ಅವರು ಪ್ರಜಾಶಕ್ತಿ ಟಿವಿ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದು, ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳು ನಿಮ್ಮ ಕಾಲೇಜಿನ 250 ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಿದ್ದಾರೆ ಅಂತ ತಿಳಿಸಿದ್ರು. ಈ ವೇಳೆ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅವರೆಲ್ಲ ಬೇರೆ ರಾಜ್ಯದವರು. ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿಲ್ಲ ಅಂತ ತಿಳಿದು ಬಂತು. ಕೂಡಲೇ ನಾವು ಕೂಡ ದೂರು ನೀಡಿದ್ದೇವೆ. ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ನಡೆಸಿದ್ದಾರೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಅದು ಆ್ಯಕ್ಚುಲಾಗಿ ನಮ್ಮ ಕಾಲೇಜಲ್ಲಿ 1 ವರ್ಷಕ್ಕೆ ಇಂಟೇಕ್ ಇರೋದು 60 ಸ್ಟೂಡೆಂಟ್ಸು. ನಮಗೆ ಮೊನ್ನೆ ಮೈನಾರಿಟಿ ಡಿಪಾರ್ಟ್ಮೆಂಟ್ರು 1 ಮಂತ್ ಬ್ಯಾಕು ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಬಂದು ಹಿಂಗೆ ನಿಮ್ಮಲ್ಲಿ 255 ಜನ ಅಪ್ಲೈ ಮಾಡಿದ್ದಾರೆ ಅಂತ ಬಂದರು. ನಾವು ಇಮಿಡಿಯೇಟಾಗಿ ಚೆಕ್ ಮಾಡಿದ್ವಿ. ಅದೆಲ್ಲ ಸ್ಟೂಡೆಂಟ್ಸೂ ದೇ ಆರ್ ಫ್ರಮ್ ಜಾರ್ಖಂಡು, ಒರಿಸ್ಸಾ ಆ ಕಡೆಯವರು. ನಮ್ಮಲ್ಲಿ ಒಂದು ಅಡ್ಮಿಷನ್ ಕೂಡ ಜಾರ್ಖಂಡು, ಒರಿಸ್ಸಾ ಆ ಕಡೆ ಯಾವ ಅಡ್ಮಿಷನ್ ಇಲ್ಲ. ವೆಸ್ಟ್ ಬೆಂಗಾಲ್ ಕಡೆ ಯಾವ ಅಡ್ಮಿಷನೂ ಇಲ್ಲ. ಆಯಿತಾ. ಆಮೇಲೆ ಎಲ್ಲರೂ ಮೈನಾರಿಟಿ, ಎಲ್ಲರೂ ದೇ ಆಲ್ ಬಿಲಾಂಗ್ ಟು ಮುಸ್ಲಿಂ ಕಮ್ಯುನಿಟಿ. ನಮ್ಮಲ್ಲಿ ಒಂದು ಅಡ್ಮಿಷನ್ ಕೂಡ ಇರಲಿಲ್ಲ. ಹಾಗಾಗಿ ನಮಗೆ ಡೌಟ್ ಬಂತು ನೋಡಿ. ತಕ್ಷಣ ನಾವೇನು ಮಾಡಿದ್ವಿ, ನಮಗೆ ಸ್ವಲ್ಪ ಯಾಕೋ ಏನೋ ಇದಿದೆ ಅಂತ ಪ್ರಾಬ್ಲಮ್ ಅನಿಸ್ತು.
ಇಮಿಡಿಯೇಟಾಗಿ ನಾವು ಹೋಗಿ NEPSಗೆ ಮತ್ತು SP ಆಫೀಸಿಗೆ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದೆ ನಾವು. ಆಮೇಲೆ ಅವರು ಮತ್ತು ಇವಾಗ ಅವ್ರ ಕಡೆಯಿಂದ ಪ್ರೊಸೀಜರ್ ಮಾಡೋಕ್ಕೆ ಅವರು ಮತ್ತು ಸೈಬರ್ ಕ್ರೈಮ್ ಅವರು ಕೊಟ್ಟಿದ್ದಾರೆ. ಮತ್ತು ಸೈಬರ್ ಕ್ರೈಮರು ಬಂದು ಇಲ್ಲೆಲ್ಲ ಚೆಕ್ ಮಾಡಿ ನಮ್ಮ IP ಅಡ್ರೆಸ್ಸಿಂದ ಯಾವುದೂ ಹೋಗಿಲ್ಲ, ನಮ್ಮಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಪ್ಲಸ್ ನಾವು ಇಮಿಡಿಯೇಟಾಗಿ ನಾವು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ, ಇಲ್ಲಿ ಯಾವುದು ನಮ್ಮಲ್ಲಿ ಈ ಸ್ಟೂಡೆಂಟ್ಸ್ ಅಡ್ಮಿಷನ್ ಯಾವುದೂ ಇಲ್ಲವೇ ಇಲ್ಲ ಅಂತ ನಾವು ಕೊಟ್ಟಿದ್ದೀವಿ. ಆ ಲೈನ್ಸ್ ಮೇಲೆ ಮತ್ತೆ ಅವರು ಫರ್ದರ್ ಇನ್ವೆಸ್ಟಿಗೇಷನ್ಗೆ FIR ಮಾಡ್ಕೊಂಡಿದ್ದಾರೆ ಸೈಬರ್ ಕ್ರೈಮಿಂದ. ಮೋಸ್ಟ್ಲಿ ಅವ್ರದ್ದು ಏನೇನು ಪ್ರೊಸೀಜರ್ ಆಗುತ್ತೆ ಗೊತ್ತಿಲ್ಲ. ಬಟ್ ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಮಗೆ ಶಾಕು ಆ್ಯಕ್ಚುಲಾಗಿ ಏನಪ್ಪ ಹಿಂಗಾಗೋಯ್ತು ಅಂತ. ಬಟ್ ಆ ಥರದ್ದು ಯಾವುದೇ ಇದೂ ನಮಗೆ ಗೊತ್ತಿಲ್ಲ. ಇದು ಆಲ್ ಓವರ್ ಇಂಡಿಯಾ ಇದು ಫ್ರಾಡ್ ನಡೆದಿದೆ ಅಂತೆ. ನಮಗೂ ಇವಾಗ ಗೊತ್ತಾಗ್ತಿದೆ ಎಲ್ಲ ವಿಷಯಗಳು. ಬಟ್ ಇದು ನಮ್ಮ ಹೆಸರು ಬಂದರೆ ನಮ್ಗೆ ಸ್ವಲ್ಪ ಹಿಂಸೆನ ಇದೇನಪ್ಪ ಹಿಂಗಾಗೋಯ್ತು ಅಂತ. ಬಟ್ ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನಾವೇನು 21, 22 ಅಂತೆ ಆ ವರ್ಷ ನಮ್ಮ ಕಾಲೇಜಿಂದ ಒಬ್ಬರನ್ನೂ ನಾವು ಅಪ್ಲಿಕೇಶನೇ ಹಾಕಿಲ್ಲ. ಯಾಕಂದ್ರೆ ಯಾರು ಮೈನಾರಿಟಿ ಹುಡುಗರೇ ಇಲ್ಲ. ಹಂಗಾಗಿ ನಾವು ಒಂದು ಅಪ್ಲಿಕೇಶನ್ ಕೂಡ ನಾವು ಇದಕ್ಕೆ ಮೈನಾರಿಟಿ ಸ್ಕಾಲರ್ಶಿಪ್ ಒಬ್ಬರೂ ಅಪ್ಲೈ ಮಾಡಿಲ್ಲ. ಇದು ಹೆಂಗಾಗುತ್ತೆ ಅಂದರೆ ಫಸ್ಟು ಅವ್ರು ಅಪ್ಲೈ ಮಾಡಬೇಕು, ಆಮೇಲೆ ನಾವಿಲ್ಲಿದ್ದನ್ನು ಓಕೆ ಮಾಡಬೇಕು. ನಮ್ಮಲ್ಲಿ ಅಡ್ಮಿಷನ್ನೇ ಆಗಿಲ್ವಲ್ಲ, ನಾವು ಯಾವುದನ್ನು ಅಪ್ಲೈ ಮಾಡ್ಕೊಂಡಿಲ್ಲ. ಹಂಗಾಗಿ ನಮ್ದು ಒಂದೂ ಇರಲಿಲ್ಲ. ನಾವು ಇದನ್ನೇ ಓಪನ್ ಮಾಡಿಲ್ಲ, ಪೋರ್ಟಲೇ ಓಪನ್ ಮಾಡಿಲ್ಲ, ಮೈನಾರಿಟಿ ಸ್ಕಾಲರ್ಶಿಪ್ ಪೋರ್ಟಲೇ ನಾವು ಓಪನ್ ಮಾಡಿಲ್ಲ. ಇಲ್ಲ, ನಮಗೆ ಗೊತ್ತಿರಲಿಲ್ಲ. ಫಸ್ಟು ಅವ್ರು ಬಂದು ತೋರಿಸಿದ್ರು, ಹಿಂಗಾಗಿದೆ ನೋಡಿ ನಿಮ್ಮ ಕಾಲೇಜಲ್ಲಿ ಅಂತ. ಆವಾಗ ಇಮಿಡಿಯೇಟಾಗಿ ನಾವು ನೋಡ್ಕೊಂಡ್ವಿ, ಹೌದಾ ನಮ್ಮ ಕಾಲೇಜಲ್ಲಿ ಹಿಂಗಾಗಿದೆ ಅಂತೇಳಿ. ಆಮೇಲೆ ಏನು ಅಂತ ನಾವೆಲ್ಲ ನೋಡಿದ್ಮೇಲೆ ಅವರು ಹೇಳಿದ್ರು, ಏನೋ ಪ್ರಾಬ್ಲಮ್ ಆಗಿದೆ ನೋಡಿ ಮೇಡಮ್, ನಿಮ್ಮಲ್ಲಿ ಏನಾದರೂ ಆಗಿದೆಯಾ ಅಂತ, ನಿಮಗೆ ನೀವು ಯಾರಿಗಾದ್ರೂ OTP ಕೊಟ್ರ ಅಂತ. ಆ ಥರದ್ದು ಏನೂ ಕೊಟ್ಟಿರಲಿಲ್ಲ. ಸೊ ಇಮಿಡಿಯೇಟಾಗಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ವಿ ನಾವೇನು. ಯಾಕಂದರೆ ಮತ್ತೆ ನಮ್ಮ ಮೇಲೆ ಬರುತ್ತಲ್ವಾ, ಬಿಕಾಸ್ ವಿ ಹ್ಯಾವ್ ಟು ಬಿ ಆನ್ ದ ಸೇಫರ್ ಸೈಡ್. ನಾವು ಇಮಿಡಿಯೇಟಾಗಿ ಹೋಗಿ ನಾವು ಕಂಪ್ಲೇಂಟ್ ಖುದ್ದು ಕಾಲೇಜಿಗೆ ಭೇಟಿ ನೀಡಿ ಅನುದಾನ ದುರುಪಯೋಗ ಆಗಿದ್ದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ನಿರ್ದೇಶಕರು ನಿರ್ದೇಶನವನ್ನ ನೀಡಿದ್ದಾರಂತೆ. ಸದ್ಯ ಈ ಸಂಬಂಧ ತುಮಕೂರು ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಕೂಡ ಈ ಸೈಬರ್ ಕದೀಮರಿಗಾಗಿ ಬಲೆ ಬೀಸಿದ್ದಾರೆ. ಈ ಖತರ್ನಾಕ್ ಕದೀಮರು ಯಾರು ಅನ್ನೋದು ತನಿಖೆಯ ಬಳಿಕವಷ್ಟೇ ಗೊತ್ತಾಗಬೇಕಿದೆ. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.